ನಮ್ಮ ದೇಶದಲ್ಲಿ ಅವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಈಗ ಮುಂಚೆ ಏನೋ ನಂಬರ್ ಇತ್ತು, ಈಗ ಎಷ್ಟು ಜನ ಇದ್ದಾರೆ ಸರ್ ನಮ್ಮ ದೇಶದಲ್ಲಿ? 3,500 ಜನ ಇದ್ದಾರೆ. ಆ 3,500 ಜನದಲ್ಲಿ ಇಡೀ ನಮ್ಮ ದೇಶದಲ್ಲಿ ಇವರು ಒಬ್ರು. ಸಿಂಪಲ್ ಒನ್ ಲೈನ್ ಸ್ಟೇಟ್ಮೆಂಟ್ ಹೇಳಿದ್ರೆ, ಇವರು ಕೋಟ್ಯಾಧಿಪತಿಗಳಾಗಿ ಬೇರೆಯವರು ಇವರು ಸಂಪರ್ಕಕ್ಕೆ ಬಂದವರೆಲ್ಲ ಕೋಟ್ಯಾಧಿಪತಿಗಳನ್ನ ಮಾಡ್ತಾರೆ. ಓಕೆ, ಈ ಸಾಕು ಅನ್ಸುತ್ತಲ್ಲ ಪ್ರಶ್ನೆ, ಬೇರೆ ಏನು ಬೇಡ. ಆದ್ರೆ ನಾನು ಇವ್ರಿಗೆ ಹೇಳಿನಿ, ಫಸ್ಟ್ ನಮ್ಮ ಕೋರ್ಸ್ ಬಗ್ಗೆ ಹೇಳಿ ಪಬ್ಲಿಕ್ ಸ್ಪೀಕಿಂಗ್ ಬಂದಾಗ ಅವ್ರ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿದೆ, ನಿಮ್ಗೆ ಗೊತ್ತಾಗ್ತದೆ. ಕನ್ನಡ ಇಂಗ್ಲೀಷ್ ಎರಡರೂ ಚೆನ್ನಾಗಿ ಮಾತಾಡ್ತಾರೆ, ಮಧ್ಯೆ ಮಧ್ಯೆ ಇಂಗ್ಲೀಷ್ ಬಳಸ್ತಾರೆ, ನಿಮ್ಗೆ ಅರ್ಥ ಆಗ್ತದೆ. ಸಿಂಪಲ್ ಇಂಗ್ಲೀಷ್ ಬಳಸಿದ್ರು ಒಂದು 5-6 ಸ್ಲೈಡ್ ಫೈನಾನ್ಷಿಯಲ್ ತೋರಿಸ್ತಾರೆ. ಈ ಮಾತಿಂದ ದುಡ್ಡು ಹೆಂಗೆ ಮಾಡ್ಬೋದು, ಮಾತು ದುಡ್ಡಾಗಿ ಕನ್ವರ್ಟ್ ಆಗ್ಬೋದು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದೀನಿ. ಓವರ್ ಟು ಸುನೀಲ್ ಕುಮಾರ್. ಎಸ್ ಸರ್, ಇಟ್ಸ್ ಯುವರ್ ಟೈಮ್. ಥ್ಯಾಂಕ್ ಯು. ಸೊ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಸೊ ಮೊದಲನೇದಾಗಿ ನಮ್ಮ ಗುರುಗಳನ್ನ ಸ್ಮರಿಸ್ತಾ 2 ವಾಕ್ಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಸ್ವಲ್ಪ ಇಂಗ್ಲೀಷ್ನಲ್ಲೂ ಮಾತಾಡ್ತೇನೆ, ಸ್ವಲ್ಪ ಕನ್ನಡದಲ್ಲೂ ಮಾತಾಡ್ತೇನೆ. ಬಟ್ the topic is enhancing your communication skills and the importance of communication skills a lot. So one of my teacher and guru says so beautifully, if you help enough other people get what they want, you will get whatever you want. Let me repeat this. If you help enough other people get what they want, you will get whatever you want. So, ನಾನು ಕೇಳೋದು ಹೇಳಿಲ್ಲ, right? Is it required or not required? Required. So, ನಾನು ಬೇರೆಯವರಿಗೆ ಅವರಿಗೆ ಏನು ಬೇಕು ಅನ್ನೋದನ್ನ ನಾನು ಸಹಾಯ ಮಾಡಿದ್ರೆ ಮತ್ತೆ ನನಗೂ ಭಗವಂತ ರೈಟ್ ನನಗೇನು ಬೇಕು ಅನ್ನೋದು ದಕ್ಕತ್ತೆ, ರೈಟ್? ಸೊ ಇದು ಒಂದು ಬಹಳ ಬ್ಯೂಟಿಫುಲ್ ಲಾ ಆಫ್ ಲೈಫ್. ಸೊ ನನ್ನ ಗುರುಗಳು ಇನ್ನೊಬ್ರು ಇದ್ದಾರೆ, ಸ್ವಾಮಿ ಸುಬೋಧಾನಂದ. ಅವ್ರು ಹೇಳ್ತಾರೆ, ಸುನಿಲ್, ಲೈಫ್ ಇಸ್ ಸಚ್ ಎ ಬ್ಯೂಟಿಫುಲ್ ಥಿಂಗ್. ಇಫ್ one door closes, many door opens ಅಂತ ಹೇಳ್ತಾರೆ. ನಾನು ಒಂದು one door close open ಅಂದ್ರೆ one door open ಅನ್ಕೊಂಡಿದ್ದೆ, but later on after getting into Swami circle, I came to know if one door closes, many door opens. ಒಂದು ಕದ ಮುಚ್ಚಿದೆ, ಸಾಕಷ್ಟು ಕದಗಳು ತೆಗೆದಿರುತ್ತೆ, ರೈಟ್? ಸೊ ಅದನ್ನ ನೋಡ್ತಕ್ಕಂಥ ಒಂದು ಪ್ರವೃತ್ತಿ ನಾನು ಬೆಳೆಸ್ಕೋಬೇಕಾಗ್ತದೆ. ಬಿಕಾಸ್ ಸಮಟೈಮ್ಸ್ ವಿ ಆರ್ ಸೋ ನ್ಯಾರೋ ಮೈಂಡೆಡ್, ನಮಗೆ ಗೊತ್ತಾಗೋದಿಲ್ಲ, ಪ್ರಪಂಚ ನ್ಯಾರೋ ಆಗಿದೆ ಅಂತ ಕಾಣುತ್ತೆ, ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಸ್ವಲ್ಪ ನನ್ನ ಬಗ್ಗೆ ನಾನು ಮಾತಾಡಲೇಬೇಕು, ಬಿಕಾಸ್ ನಾನು ಇವತ್ತು ಒಂದು ಯಾವ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇದಕ್ಕೆ ಮುಖ್ಯವಾದಂಥ ಕಾರಣ, ರೈಟ್? ಇಟ್ ಈಸ್ ಡೆಫಿನೆಟ್ಲಿ ವಾಕ್ಚಾತುರ್ಯತೆ. ವಾಕ್ಚಾತುರ್ಯತೆ, ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್. ಸಿ, ಒಂದು ಪ್ರಾಬಬ್ಲಿ ಐ ಸ್ಪೀಕ್ ಅಬೌಟ್ ಮೈ ಸೆಲ್ಫ್ ಫಾರ್ 3-4 minutes ಅಂತ. ಸೊ ನನ್ನ ಬಾಲ್ಯ ಎಲ್ಲ ಬೆಂದಕಾಡು, ಬೆಂಗಳೂರು, ರೈಟ್? ಬೆಂಗಳೂರು ಬಗ್ಗೆ ಅಪಾರವಾದಂಥ ಗೌರವ ಇದೆ ನನಗೆ. ಯಾಕಂದರೆ ನನ್ನ ತಂದೆ ತಾಯಿ ಎಲ್ಲ ದಕ್ಷಿಣದ ಭಾಗದ ಬೆಂಗಳೂರಿನವರು, ಬೇಸಿಕಲಿ ರೈತಾಪಿ ಕುಟುಂಬದಿಂದ ಬಂದವರು, ರೈಟ್? ಸೊ ದೇ ಗೇವ್ ಮಿ ಗುಡ್ ಎಜುಕೇಶನ್, ರೈಟ್? ಮೈ ಸ್ಕೂಲ್ ಎಜುಕೇಶನ್ ಹ್ಯಾಪನ್ಡ್ ಇನ್ ಜಯನಗರ್. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಒನ್ ಆಫ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರು, ಜಯನಗರ, ಜೆ.ಪಿ. ನಗರ. ಇಲ್ಲೇ ನಾನು ನನ್ನ ಜೀವನವನ್ನು ಕಳೆದಿದ್ದೇನೆ. ವಿಜಯ ಕಾಲೇಜಲ್ಲಿ ನಾನು ಡಿಗ್ರಿ ಮುಗಿಸಿದೆ. ನನಗೊಂದು ಚಿಕ್ಕಂದಲ್ಲಿ ಒಂದು ತರ್ಕ ಇತ್ತು, ಬಿಕಾಸ್ ಐ ಕಮ್ ಫ್ರಮ್ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಬಟ್ ನನಗೆಲ್ಲೋ ಒಂದು ಕಡೆ ಇಂಗ್ಲೀಷ್ ಮಾತಾಡೋರು ನೋಡಿದ್ರೆ ಯಾವಾಗಲೂ ಎಲ್ಲೋ ಒಂದು ಕಡೆ ಜಿಗುಪ್ಸೆ ಅಥವಾ ಒಂಥರ ಕೀಳಿಮೆ ಇತ್ತು ನನ್ನಲ್ಲಿ. ಸೊ ನಾನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಮೈ ಓನ್ಲಿ ಏಮ್ ವಾಸ್ ದಟ್ ಐ ಶುಡ್ ಸ್ಪೀಕ್ ಗುಡ್ ಇಂಗ್ಲೀಷ್. ಸೊ ನನ್ನ ಡಿಗ್ರಿ ಮುಗಿಸೋದಕ್ಕಿಂತ ಹೆಚ್ಚಾಗಿ ನಾನು ಒಳ್ಳೆ ಇಂಗ್ಲೀಷ್ ಮಾತಾಡೋ ಸ್ನೇಹಿತರ ಜೊತೆ ಸೇರಿಕೊಂಡು ಉನ್ನತವಾದಂಥ ಮಟ್ಟಕ್ಕೆ ಬರಬೇಕು ಅನ್ನೋದೇ ಒಂದು ನಂದು ಮುಖ್ಯವಾದಂಥ ಧ್ಯೇಯ ಆಗಿತ್ತು, ರೈಟ್? ಬಿಕಾಸ್ ಬ್ಯಾಂಗ್ಳೂರ್ ಎಂಥ ಸಿಟಿ ಅಂತ ಹೇಳಿದ್ರೆ, ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇಫ್ ಯು ಕಾಂಟ್ ಸ್ಪೀಕ್ ಗುಡ್ ಇಂಗ್ಲೀಷ್ ಇನ್ ಬ್ಯಾಂಗ್ಳೂರ್, ಯು ಕಾಂಟ್ ಸರ್ವೈವ್. ಉನ್ನತವಾದ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನನಗೆ ಖಂಡಿತವಾಗ್ಲೂ ಇನ್ ದಿಸ್ ಸಿಟಿ, ಎಸ್ಪೆಷಲಿ ಬೆಂದಕಾಡು ಅಥವಾ ಬೆಂಗಳೂರಿನಲ್ಲಿ, ಖಂಡಿತವಾಗ್ಲೂ ಒಳ್ಳೆ ವಾಕ್ಚಾತುರ್ಯತೆ ಇರಲೇಬೇಕು, ಮತ್ತು ಎಸ್ಪೆಷಲಿ ಇಂಗ್ಲೀಷ್ ಮಾತಾಡ್ತಕ್ಕಂಥ ಕೌಶಲ್ಯವನ್ನು ನಾನು ಬೆಳೆಸ್ಕೊಂಡಿರಬೇಕು. ಸೊ ಮೈ ಓನ್ಲಿ ಕ್ರೇವಿಂಗ್ ವಾಸ್ how can I gel with people, how can I mix with people, ನಾನು ಹೇಗೆ ಜನಗಳ ಜೊತೆ ಬೆಳಿಬೇಕು, ಹೇಗೆ ಜನಗಳ ಜೊತೆ ಒಡನಾಟ ಇಟ್ಕೊಬೇಕು, ರೈಟ್? ಇದೇ ನನ್ನ ಧ್ಯೇಯ ಆಗಿತ್ತು. ಸೊ ಐ ವೆಂಟ್ ಐ ಜಾಯಿನ್ ಒನ್ ಕಂಪ್ನಿ
ರಾಜ್ಕುಮಾರ್ ಅವರ ಮನೆ ಪಕ್ಕ ಲೋವರ್ ಪ್ಯಾಲೇಸ್ ಆರ್ಚರ್ಡ್, ಅಪ್ಪರ್ ಪ್ಯಾಲೇಸ್ ಆರ್ಚರ್ಡ್ ಅಂತ ಅಲ್ಲಿ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಡಿಸ್ಟ್ರಿಬ್ಯೂಷನ್ ಆಫ್ ಜೆರಾಕ್ಸ್ ಕಂಪ್ನಿ ಸಬ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ಕಂಪ್ಯೂಟರ್ ಪೆರಿಫರಲ್ಸ್ ಆಕ್ಸರೀಸ್ ಎಲ್ಲ ಅವರು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ರು. ಆ ಕಂಪ್ನಿನೆಲ್ಲ ನಾವು ಸೇರ್ಕೊಂಡ್ರೆ ಅಥವಾ ಒಂದು ಲೂನಾ ಇತ್ತು ಫಾರ್ ಡಬಲ್ ಪ್ಲಸ್ ಟಾಕಿಂಗ್ ಅಬೌಟ್ 1991. So I went and basically joined that company. I was distributing computer accessories and peripherals in 91-92. I did it very successfully. ನನಗೆ ₹8 ಕೆಲಸ ಸಿಗ್ತಾ ಇತ್ತು, ₹4 ಪೆಟ್ರೋಲ್ ಎಕ್ಸ್ಪೆನ್ಸಸ್ ಸಿಗ್ತಾ ಇತ್ತು, ನನಗೆ ದುಡ್ಡು ಸಾಲ್ತಾ ಇರಲಿಲ್ಲ, ರೈಟ್. ಬಟ್ ಆದರೆ 1 ವರ್ಷ ಬಹಳ ಚೆನ್ನಾಗಿ ಮಾಡಿದೆ ಕೆಲಸನ. ದುರದೃಷ್ಟವಶಾತ್ ಆ ಕಂಪ್ನಿನೇ ಮುಚ್ಚೋದು. ನನಗೆ ಆ ಕೆಲಸ ಮಾಡೋದು ಬಿಟ್ಟರೆ ಬೇರೇನು ಗೊತ್ತಿರಲಿಲ್ಲ. ಬಟ್ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, CMTI ಒಳ್ಳೊಳ್ಳೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನೀಸ್ ಹೋಗಿ ಅದನ್ನು ಮಾರೋದು ಕಲ್ತ್ಕೊಂಡಿದ್ದೆ. ಬಟ್ ನನಗೆ ಒಂದು ತಲೆಯಲ್ಲಿ ಐಡಿಯಾ ಬಂತು, ನಾನೇ ಮಾರ್ಕೆಟ್ ಇಂದ ಮೆಟೀರಿಯಲ್ ತಗೊಂಡು ಮಾರಬಾರ್ದು ಅಂತ. ಸೊ ಐ ಡಿಡ್ ಇಟ್ ವೆರಿ ಸಕ್ಸಸ್ಫುಲಿ ಫಾರ್ 4 years, ರೈಟ್. ನಾನು ಬೆಂಗಳೂರಲ್ಲಿ ಬದುಕೋಕೆ ನನಗೆ ಆಶ್ರಯಿಸಿ. ಫ್ರಮ್ ಲೂನಾ ಐ ವೆಂಟ್ ಇನ್ ಟು ಸ್ಕಾರ್ಪಿಯೋ, ಸಾರಿ ಲೂನಾ ಐ ವೆಂಟ್ ಇನ್ ಟು LML Westmont. ಬಜಾಜ್ ಶೇರ್ ತಗೊಂಡ ಸೆಕೆಂಡ್ ಹ್ಯಾಂಡ್, ದೆನ್ ಐ ವೆಂಟ್ ಇನ್ ಟು LML Westmont. Then ನಾನು ಇನ್ನೂ ಕುಡಿತಾ ಇತ್ತು, I want to become better, I want to become better, I want to become better. From there I went on to ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ನಾರ್ತ್ ಅಮೆರಿಕನ್ ಕಂಪ್ನಿ ಬೆಂಗಳೂರು ತಲೆ ಎತ್ತಿತ್ತು. ಸೊ ಅಲ್ಲಿ ಆ ಕಂಪ್ನಿಯಲ್ಲಿ ಏನಪ್ಪಾ ಅಂದ್ರೆ ಬಹಳ ವಿಚಿತ್ರವಾದ ಕೆಲಸ, ಬಟ್ ಅಲ್ಲಿ ಬರೀ ಅಂಗ್ರೇಜಿನೇ ಮಾತಾಡ್ತಾ ಇದ್ರು ಜನ. ಸೊ ನನಗೆ ಅಲ್ಲಿ ಒಂದು ಕಡೆ ಒಂದ್ಸಲ ಇಂಟರ್ವ್ಯೂ ಹೋಗಿದ್ದೆ, ನೋಡಿದೆ ಅಲ್ಲಿ ಬೊಬ್ಬೆ ಹೊಡಿತಾ ಇದ್ರು, ಬರೀ ಎಲ್ಲ ಹೈ ಲೆವೆಲ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು. ಸೊ ಈ ಕಂಪ್ನಿಯಲ್ಲಿ ಏನೋ ಮಾಡಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಸೇರ್ಕೊಂಡೆ ಕೆಲಸಕ್ಕೆ. ಕೆಲಸ ಏನೋ ಸುಲಭವಾಗಿ ಸಿಕ್ತು, ಆದ್ರೆ ಕೆಲಸ ಮಾತ್ರ ಬಹಳ ವಿಚಿತ್ರವಾಗಿತ್ತು. ಯು ಕ್ಯಾನ್ ಬಿಲೀವ್ ವಾಟ್ ಐ ವಾಸ್ ಡೂಯಿಂಗ್. ಇವಾಗ ನೀವು ಕಲ್ಪನೆ ಕೂಡ ಮಾಡ್ಕೊಳ್ತಾರೆ ನಾನು ಏನು ಕೆಲಸ ಮಾಡ್ತಿದ್ದೆ ಅಂತ. ದ ಜಾಬ್ ವಾಸ್ ಎವ್ರಿ ಡೇ ನಮ್ಮನ್ನ ಟ್ರೈನ್ ಮಾಡ್ತಾ ಇದ್ರು. ಟ್ರೈನ್ ಉಳಿದುಂಬಿಸ್ತಾ ಇದ್ರು, ಪ್ರತಿದಿನ ಉಳಿದುಂಬಿಸ್ತಾ ಇದ್ರು. ಬೆಳಗ್ಗೆ ಆಯ್ತು ಅಂದ್ರೆ ಫೀಲ್ಡ್ ಹೋಗ್ಬೇಕು, ನಮ್ಗೆ ₹100 ಒಂದು 2-3 ಸಾವಿರ ರೂಪಾಯಿ ತರೋದೊಂದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂದ್ರೆ ಈ ವೆಬ್ಸ್ಟರ್ಸ್ ಡಿಕ್ಷನರಿ ಬರುತ್ತೆ, ಡಾಲಿ ಟಿಕ್ಸ್ಲೇರ್ ಡಿಕ್ಷನರಿ ಎಲ್ಲ ಇದೆ, ಡಾಲಿ ಟಿಕ್ಸ್ಲೇರ್ ಡಿಕ್ಷನರಿ ಎಲ್ಲ ಇದೆ. ಸೊ ಇದನ್ನ ಮಾರಾಟ ಮಾಡಬೇಕಾಗಿತ್ತು, ರೈಟ್. ಎಲ್ಲಿ ಮಾರಾಟ ಮಾಡಬೇಕಾಯ್ತು ಅಂದ್ರೆ ಇಫ್ ಇಟ್ ಇಸ್ ರೆಸಿಡೆನ್ಷಿಯಲ್ ಐ ಹ್ಯಾವ್ ಟು ನಾಕ್ 150 doors, 150 ಮನೆ ನಾವು ಕದ ಹೊಡಿಬೇಕು. If it is commercial, I have to shake hand like this. Hi, sir, my name is Sunil. How are you doing? 300 ಜನಕ್ಕೆ shake ಮಾಡಿದ್ರೆ I used to shake hand. So I did that. So I was just a field executive. I did it very successfully. One thing that ನಾನು ಟ್ರೈನರ್ ಆದೆ, ಬೇರೆಯವ್ರನ್ನ ಟ್ರೈನ್ ಮಾಡೋದಾದೆ. ಅಲ್ಲಿಂದ in 14 to 16 months, the company gave me one branch in Mission Road, PV Kanigrao Road ಅಂತ ಹೇಳ್ತಾರೆ. They opened a branch in 14-16 months. I was managing in the next 3 years 100 people. In the next 5-6 years from LML Westmont, I got many new Maruti Omen. Our car ತಗೊಳ್ಳೋದ್ರೆ ನಿಜವಾಗ್ಲೂ ದೊಡ್ಡ ವಿಚಾರ, ರೈಟ್. ಆ ಕಾರ್ನಲ್ಲಿ ನಮ್ಮ ಹುಡುಗರನ್ನ ಹಾಕೊಂಡು ಮಾರ್ಕೆಟಿಂಗ್ ಹೋಗ್ತಾ ಇದ್ದೆ. 7 years I did that very successfully. I was managing 3 offices, one in Mysore, one in Chamalajpete, one in Mission Road. I was doing a very good turnover, earning very good. I would have met somewhere around 5,20,000 people in my life. 5,20,000 ಜನ ಜೊತೆ ನಾನು ಒಡನಾಟ ಮಾಡಿದ್ದೆ. You can clap hands, you can clap. But ನಾನು ಅಲ್ಲಿಗೂ ಮತ್ತೆ ನನ್ನ ಟ್ರೈನಿಂಗ್ ಇತ್ತು, ಇನ್ನೂ ಏನಾದರೂ ಉನ್ನತವಾದಂಥ ಸಾಧನೆ ಮಾಡಬೇಕು ಅಂತ. Then I came into ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಅದೇವಾದ ಅಂತ ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್ ಇಂದ ಐ ಕೇಮ್ ಟು ಫೈನಾನ್ಷಿಯಲ್ ಸರ್ವಿಸಸ್. ಇಟ್ಸ್ ಬೀನ್ 20 years ನಾವು. ಅಲ್ಲೂ ಕೂಡ ಒಬ್ಬ ಫ್ರೀಲಾನ್ಸರ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಫ್ರೀಲಾನ್ಸರ್ ಇಂದ ನನಗೆ ಸಿನ್ಸ್ ಐ ಕಮ್ ಫ್ರಮ್ ಅನ್ ಆಂಟ್ರಪ್ರನರ್ ಬ್ಯಾಕ್ಗ್ರೌಂಡ್, ಒಬ್ಬ ಬಿಸ್ನೆಸ್ ಒಬ್ಬ ವ್ಯಾಪಾರಸ್ಥನ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ನನಗೆ ಕಂಪ್ನಿ ಮಾಡಬೇಕು ಅನ್ನೋ ಒಂದು ಅವಕಾಶ ಇತ್ತು. 2010ರಲ್ಲಿ ಐ ಓಪನ್ ಎ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್. I became a certified financial planner. ನಮ್ಮ ದೇಶದಲ್ಲಿ ಕೇವಲ ಬರೀ 3,500 ಜನ ಇದ್ದಾರೆ. ಅವಶ್ಯಕತೆ ಇರೋದು ನಮ್ಮ ದೇಶದ 190 ಕೋಟಿ ಜನಸಂಖ್ಯೆಯಲ್ಲಿ ಅವಶ್ಯಕತೆ ಇರೋದು 5-10 ಲಕ್ಷ ಜನಗಳ ಅವಶ್ಯಕತೆ ಇದೆ. ಆದರೆ ತುಂಬಾ ಅಲ್ಲಿ ಕೊರತೆ ಇದೆ. ಕೇವಲ 3,500 ಜನ ಮಾತ್ರ ದೃಢೀಕೃತ ಆರ್ಥಿಕ ತಜ್ಞರಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಅಂತ ಕೂಡ ಹೆಮ್ಮೆ ಪಡ್ತೇನೆ. ಒಂದು ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪನೆ ಮಾಡ್ತೇನೆ. Today by the grace of God I am managing more than 400 crores of wealth of people, of more than 2,000 people. I have traveled to at least 40 countries in last 20 years. I also talking
ದೂರದರ್ಶನ್ 15 ದಿವಸ ಹಿಂದೆ ನನ್ನ ಸಂದರ್ಶನ ಆಗುತ್ತೆ, ರೈಟ್? ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಹೇಗೆ ಆರ್ಥಿಕ ವಲಯದಲ್ಲಿ ಜನರಿಗೆ ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು, IAP ಅಂತಾರೆ, ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತಾರೆ, ಲೋಕಡೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಜಯಪ್ರಕಾಶ್ ಸರ್ ನನ್ನ ಒಂದು 5-6 ಸಲ ಇಂಟರ್ವ್ಯೂ ಮಾಡಿದ್ದಾರೆ, ರೈಟ್? ಸುಮಾರು ಒಂದು 10ರಿಂದ 12 ಸಲ ಆಗಲೇ ನಾನು ದೂರದರ್ಶನದಲ್ಲಿ ಮಾತಾಡಿದ್ದೀನಿ, ರೈಟ್? ಇದಕ್ಕೆ ಎಲ್ಲ ಕಾರಣ ಏನಪ್ಪಾ ಅಂದ್ರೆ ಯಶಸ್ಸಿಗೆ ಇದ್ದಂತ ತುಡಿತ, ನನ್ನ ಆ ವಾಕ್ಚಾತುರ್ಯತೆಯನ್ನ ನಾನು ಉತ್ತಮಗೊಳಿಸ್ಕೋಬೇಕು ಅನ್ನೋದು, ಅದು ಸಹ ನನ್ನ ನಿಲ್ಲಿಸಿದೆ. ಸೊ ಯಾತಕ್ಕೆ ಇದನ್ನೆಲ್ಲ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್. ವಾಕ್ಚಾತುರ್ಯತೆ ಏನ್ ಮಾಡ್ಬೋದು, ಪ್ರವೀಣ್ ಅವ್ರಿಗೆ ಏನ್ ಮಾಡ್ಬೋದು ವಾಕ್ಚಾತುರ್ಯತೆ, ಜಯಪ್ರಕಾಶ್ ಅವ್ರನ್ನ ಏನ್ ಮಾಡಿದೆ ವಾಕ್ಚಾತುರ್ಯತೆ, ರೈಟ್? ಒಬ್ಬ ಟಿವಿ ನಿರೂಪಕ ಆಗಿ, ಒಬ್ಬ ಆಂಕರ್ ಆಗಿ ಸಾವಿರಾರು ಲಕ್ಷಾಂತರ ಪ್ರೋಗ್ರಾಮ್ಗಳನ್ನ ಲಕ್ಷಾಂತರ ಜನಕ್ಕೆ ತಲುಪಿಸಿದ್ದಾರೆ. ಸೊ ವಾಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕ್ಯಾನ್ ಡೂ is I am also an example, Praveen is also an example, tomorrow you can be an example. ನೀವು ಕೂಡ ಒಬ್ಬ ಜ್ವಲಂತ ಉದಾಹರಣೆ. ನೋಡಿ, ನಾನು ತಿಳ್ಕೊಂಡ್ರೆ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಯಾರಿಗೆ ನಿಜವಾಗ್ಲೂ ವಾಕ್ಚಾತುರ್ಯತೆಯ ಬಗ್ಗೆ ಕಾಳಜಿ ಇರುತ್ತೆ, ಉನ್ನತವಾದ ಮಟ್ಟಕ್ಕೆ ಹೋಗ್ತಾರೆ, their earnings also will parallelly go up in life. ಇವತ್ತು ನಿಜವಾಗ್ಲೂ ನರೇಂದ್ರ ಮೋದಿ ಆ ಸೀಟ್ ನಲ್ಲಿ ಕೂತಿರೋದಕ್ಕೆ one of the most important qualification and Chaiwala becoming prime minister is because of communication skills. But you know, BJP voktar alla, I am not a BJP person or a Congress person, but I know Prime Minister Modi is sitting on the chair because he is a good communicator. That's the primary qualification why Mr. PM Modi is sitting on the chair. So all of you have to understand. ನಾನು 35-40 ದೇಶಕ್ಕೆ ಹೋಗೋದಕ್ಕೆ, ರೈಟ್, ಅಥವಾ ಟಿವಿನಲ್ಲಿ ಬಂದು ಮಾತಾಡಲಿಕ್ಕೆ, ಕನ್ನಡ ಒಬ್ಬ ಹುಡುಗ, ರೈಟ್, ಬರೀ ಕನ್ನಡ ಪಡ್ಡೆ ಹುಡುಗರ ಜೊತೆ ಇದ್ದವರು, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು ಲೈಫ್ನಲ್ಲಿ. ಟುಡೇ ಇಫ್ ಐ ಆಮ್ ಮ್ಯಾನೇಜಿಂಗ್ 300-400 crores, ನನ್ನ ಒಂದು ಉನ್ನತವಾದಂಥ ಗುರಿ ಏನಪ್ಪ ಆಯಿತು ಅಂದರೆ, ಐ ವಾಂಟ್ ಟು ಮ್ಯಾನೇಜ್ 50,000 crores ಆಫ್ ಅಸೆಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ 10 ವರ್ಷದಲ್ಲಿ. ಈ ದೇಶ ನನ್ನಂತ ಅತ್ಯಂತ ಪ್ರಭಾವಿ, ಅತ್ಯಂತ ಸಕ್ಸಸ್ಫುಲ್ ಫೈನಾನ್ಷಿಯಲ್ ಪ್ಲಾನರ್ ಆಗಬೇಕು ಅನ್ನೋ ಧ್ಯೇಯ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸಂಶಯ ಇಲ್ಲ, ಆ ಮಟ್ಟಕ್ಕೆ ನಾನು ಬೆಳಿತೀನಿ ಅಂತ. ಇದಾಗಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ವಾಕ್ಚಾತುರ್ಯತೆ. ಸೊ ಇಫ್ ಎನಿಬಡಿ ವಾಂಟ್ಸ್, ನಿಮ್ಮ ವೃತ್ತಿಯಲ್ಲಿ ನೀವು ಏನೇ ವೃತ್ತಿಯಿಂದ ಬಂದಿರ್ಬೋದು, ಬಟ್ ಇಫ್ ಯು ಗಿವ್ ಇಂಪಾರ್ಟೆನ್ಸ್ ಟು ಕಮ್ಯುನಿಕೇಶನ್ ಸ್ಕಿಲ್ಸ್, ಇಫ್ ಯು ಗಿವ್ ಇಂಪಾರ್ಟೆನ್ಸ್ ಟು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ವಾಕ್ಚಾತುರ್ಯತೆಗೆ, ನಿಮ್ಮ ಮಾತಿನ ಕೌಶಲ್ಯವನ್ನ, ನಿಮ್ಮ ಮಾತನಾಡ್ತಕ್ಕಂಥ ಶಕ್ತಿಯನ್ನ ನೀವು ವೃದ್ಧಿಸ್ಕೊಂಡ್ರೆ, ರೈಟ್, ಸ್ಕೈ ಇಸ್ ದ ಲಿಮಿಟ್. ಅಂಡ್ ಎಂತ ಒಂದು ಅತ್ಯುತ್ತಮವಾದಂಥ ದೇಶದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳಿದ್ರೆ, ಐ ಥಿಂಕ್ ಸೊ ಇಟ್ಸ್ ಎ ಬ್ಲೆಸ್ಸಿಂಗ್ ಟು ಬಿ ಅಲೈವ್ ಇನ್ ಎ ಕಂಟ್ರಿ ಲೈಕ್ ಇಂಡಿಯಾ. ಇವತ್ತು ಇಂಡಿಯಾದಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅಂತ ಅವಕಾಶಗಳು ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಜನಸಂಖ್ಯೆ. ಯಾವುದು ಶಾಪ ಆಗಿತ್ತು ಇವತ್ತು ವರ ಆಗಿದೆ. ವಾಟ್ ವಾಸ್ ಕರ್ಸ್ ಟುಡೇ ಇಸ್ ಬ್ಲೆಸ್ಸಿಂಗ್. 145 crore ಪಾಪ್ಯುಲೇಷನ್, ರೈಟ್? ಇದರಲ್ಲಿ 70% ಜನ ನಮ್ಮ ದೇಶದಲ್ಲಿ ಇವತ್ತು ಯುವಕರಿದ್ದಾರೆ. ಅಂದ್ರೆ in the age group of 20 to 35, there are more than 70% of the country's population. 70% ಜನ ಅಂದ್ರೆ ಏನಿದೆ ಗೊತ್ತಾ, ರೈಟ್? This population which is very young is a consumption driven people. ಎಲ್ಲರೂ ಕನ್ಸ್ಯೂಮ್ ಮಾಡ್ತೀವಿ. ಬಟ್ ಇವತ್ತು ನೀವು ಏರ್ಪೋರ್ಟ್ ಹೋಗಿ, ಇಫ್ ಎನಿಬಡಿ ಆಫ್ ಯು ವಾಂಟ್ ಟ್ರಾವೆಲಿಂಗ್ ಇನ್ ಏರ್ಪೋರ್ಟ್, ಒಳ್ಳೆ ಬಸ್ ಡಿಪೋಟ್ಸ್ ತರ ಇದೆ ಇರ್ಬೋದು. ನೀವು ರೈಲ್ವೆ ಸ್ಟೇಷನ್ ಹೋಗಿ ಜನ ಇದ್ದಾರೆ, ಬಸ್ ಡಿಪೋಟ್ ಹೋಗಿ ಜನ ಇದ್ದಾರೆ, ಎವ್ರಿವೇರ್ ದೇರ್ ಇಸ್ ಪೀಪಲ್. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಮೊಬೈಲ್ ನೆಟ್ವರ್ಕಿಂಗ್ ಕಂಟ್ರಿ. ನಮ್ಮಲ್ಲಿರೋ ಮೊಬೈಲ್ ಎಲ್ಲೂ ಇಲ್ಲ. ಇದು ಕ್ರಾಂತಿ ಆಗಿದೆ. ಜಾಮ್ ಅಂತ ಹೇಳ್ತಾರೆ, ಜನಧನ್ ಆಧಾರ್ ಮೊಬೈಲ್. ನಮ್ಮ ನಂದನ್ ನೀಲಕೇಣಿ, ಮುಖೇಶ್ ಅಂಬಾನಿ, ರೈಟ್, ಆಮೇಲೆ ಏನ್ ಜಾಮ್, ಜನಧನ್ ಆಧಾರ್ ಮೊಬೈಲ್ ನಿಜವಾದ ದೇಶದಲ್ಲಿ ಕ್ರಾಂತಿಯನ್ನ ಮಾಡಿದೆ. ಯಾವ ತರ ಕ್ರಾಂತಿ ಅಂತ ಹೇಳಿದ್ರೆ, ನೆಟ್ವರ್ಕಿಂಗ್ ಆಗಿದೆ, ಸುಲಭವಾಗಿ ಸಿಗುತ್ತೆ. The world can be seen in the smartphone today. There are 105 crore mobile users in India. How many of you know? India is the largest mobile user country. ಎಷ್ಟು ಸುಲಭ ಅಂದ್ರೆ, ಅಮೆರಿಕಾದಲ್ಲಿ ನೀವು ಒಂದು ದಿವಸಕ್ಕೆ ಯು ಕಾಂಟ್ ಟ್ರಾನ್ಸ್ಫರ್ ಮೋರ್ ದನ್ 3-4 lakhs. ಅದಕ್ಕೆ $3 ಚಾರ್ಜ್ ಮಾಡ್ತಾರೆ. ಇಲ್ಲಿ ನೀವು ಕೂತ್ಕೊಂಡು ಈ ಪಕ್ಕದವ್ರಿಗೆ 2 ಸೆಕೆಂಡ್ ಅಲ್ಲಿ 5 ಲಕ್ಷ ಟ್ರಾನ್ಸ್ಫರ್ ಮಾಡಬಹುದು. ಈ ತರ ಎಂಟೈರ್ ವರ್ಲ್ಡ್ ಅಲ್ಲೇ ಫೆಸಿಲಿಟಿ ಇಲ್ಲ. ಸೊ ಇಂಡಿಯಾ ಇಸ್ ಬೇಸಿಕಲಿ ಅ ವೆರಿ ಪ್ರೋಗ್ರೆಸಿವ್ ಎಕಾನಮಿ. ಸೊ ಇಂಥ ಪ್ರೋಗ್ರೆಸಿವ್ ಎಕಾನಮಿನಲ್ಲಿ ನಾವು ದುಡ್ಡು ಮಾಡೋದ್ರಿಂದ ವಂಚಿತರಾದ್ರೆ, ರೈಟ್, ಎಲ್ಲೋ ಒಂದ್ ಕಡೆ ನಾವು ನಾವೇ ವಂಚನೆ ಮಾಡ್ಕೊಂಡು. ಸೊ ನಿಮ್ಮ ದುಡ್ಡು ಇವತ್ತು ಇಂಡಿಯನ್ ಎಕಾನಮಿ ಬೆಳಿಬೇಕು. ಇಲ್ಲ ಅಂತ ಹೇಳಿದ್ರೆ ಅದೊಂಥರ ಶಾಪ ಆಗ್ಬಿಡುತ್ತೆ. ಯಾಕೆ ಶಾಪ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇವತ್ತು ಹಣ ದುಡ್ಡು ಅಂದ್ರೆ ಎಲ್ಲರೂ ಇಂಗ್ಲಿಷ್ ನಲ್ಲಿ ಇನ್ಫ್ಲೇಷನ್ ಅಂತ ಹೇಳ್ತೀವಿ.
ಅಂತೀವಲ್ಲ, ರೈಟ್? ಕನ್ನಡದಲ್ಲಿ ಹಣದುಬ್ಬರ ಅಂತೀವಿ. ಎಷ್ಟಿದೆ ಹಣದುಬ್ಬರ ನಮ್ಮ ದೇಶದಲ್ಲಿ? ಯಾರಾದ್ರೂ ಹೇಳ್ತೀರಾ? ಹಣದುಬ್ಬರ ಎಷ್ಟಿದೆ ನಮ್ಮ ದೇಶದಲ್ಲಿ? ಹೇಳಿ ಸರ್, ಟ್ರೈ ಮಾಡಿದ್ರೆ ಗುಡ್ ಲೈಕ್ 7%. ಅಬ್ಸಲ್ಯೂಟ್ಲಿ ರೈಟ್. 7% ಇದೆ ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ. ಮತ್ತೆ ನಮ್ಮ ದೇಶದಲ್ಲಿ ಬಡ್ಡಿ ದರ ಎಷ್ಟಿದೆ ಸರ್? ಈ ಬ್ಯಾಂಕಲ್ಲಿ ನಿಫ್ಟಿನಲ್ಲಿ ದುಡ್ಡು ಇಟ್ಟು ಎಷ್ಟು ಕೊಡ್ತಾರೆ? 7% ಕೊಡ್ತಾರೆ. ಸೊ ಹಣ ಪ್ರತಿ ವರ್ಷ 7% ಬೆಳೀತಾ ಇದೆ, ಹಣದುಬ್ಬರದ ಮೂಲಕ ಅಲ್ವಾ, ರೈಟ್? ಇವತ್ತು ಪೆಟ್ರೋಲ್ 100 ರೂಪಾಯಿ ಇರ್ಬೋದು, ಆದ್ರೆ 10 ವರ್ಷದ ಕೆಳಗೆ ಎಷ್ಟಿತ್ತು? 60-70 ರೂಪಾಯಿ ಇತ್ತು, ಅಥವಾ 50 ರೂಪಾಯಿ ಇತ್ತು. ಅಂದ್ರೆ ಎಷ್ಟಾಗಿದೆ? ದುಪ್ಪಟ್ಟು ಆಗಿದೆ ಅಲ್ವಾ, ದ್ವಿಗುಣ ಆಗಿದೆ ಅಲ್ವಾ? ಇದಕ್ಕೇನು ಕಾರಣ? ಹಣದುಬ್ಬರನೇ ಕಾರಣ. ಇದಕ್ಕೆ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಮತ್ತೆ ಹಣದುಬ್ಬರ 7%, ಹಣ 7% ಬೆಳೀತಾ ಇದೆ, ಬ್ಯಾಂಕ್ನಲ್ಲಿ ನಿಮ್ಮ ದುಡ್ಡು 7% ಬೆಳೀತಾ ಇದೆ. ಸೊ ನಿಮ್ಮ ದುಡ್ಡು ಬರೀ FD ಅಲ್ಲಿ ಇಟ್ಟರೆ ನಿಜವಾಗ್ಲೂ ಪ್ರಯೋಜನ ಇದೆಯಾ? ಇಲ್ಲ. ಸೊ ವಿಚ್ ಈಸ್ ದಟ್ ಬೆಟರ್ ಅಸೆಟ್ ಕ್ಲಾಸ್ ವಿಚ್ ಕ್ಯಾನ್ ಗಿವ್ ಯು ವೆಲ್ತ್? ಯಾವ ಒಂದು ಅಸೆಟ್ ಕ್ಲಾಸ್ ನಲ್ಲಿ ನಾನು ದುಡ್ಡನ್ನ ಇಟ್ಟರೆ ನಾನು 7%ಗಿಂತ ಹೆಚ್ಚಿಗೆ ದುಡ್ಡನ್ನು ದುಡಿಸಬಹುದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಇಫ್ ಯು ಡು ನಾಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಆರ್ ಅಸ್ಲೀಪ್ ಯು ಮೇ ಹ್ಯಾವ್ ಟು ವರ್ಕ್ ಅಂಟಿಲ್ ಯು ಡೈ ಅಂತ ಹೇಳ್ತಾರೆ, ರೈಟ್? ನಾನು ಸಲ ಹೇಳ್ತೀನಿ, ಇಫ್ ಯು ಡು ನಾಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಆರ್ ಅಸ್ಲೀಪ್ ಯು ಮೇ ಹ್ಯಾವ್ ಟು ವರ್ಕ್ ಅಂಟಿಲ್ ಯು ಡೈ ಅಂತ. ಇದರ ಅರ್ಥ ಏನು? ಕನ್ನಡದಲ್ಲಿ ಹೇಳ್ತೀನಿ, ನಿದ್ರಾವಸ್ಥೆಯಲ್ಲಿ ಲಕ್ಷ್ಮಿಯನ್ನ, ಹಣವನ್ನ ಕೆಲಸ ಮಾಡ್ತಕ್ಕಂಥ ಕೌಶಲ್ಯವನ್ನ ನಾವು ಪಡ್ಕೊಳ್ದೇ ಇದ್ದಲ್ಲಿ ಶಾಶ್ವತವಾಗಿ ಹಣಕ್ಕೋಸ್ಕರ ನಾವು ಜೀವಿತರಾಗ್ಬಿಡ್ತೇವೆ. ಸೊ ಮೇಕಿಂಗ್ ಮನಿ ವರ್ಕ್ ಇಸ್ ಹಾರ್ಡ್. ಸೊ ರಾಬರ್ಟ್ ಕಿಯೋಸಾಕಿ ಅಂತ ಒಬ್ಬ ಫೇಮಸ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಇದ್ದಾರೆ. ಅವ್ರು ಹೇಳ್ತಾರೆ, ಮೆನ್ ಅಟ್ ವರ್ಕ್ ಆರ್ ಅಸೆಟ್ಸ್ ಅಟ್ ವರ್ಕ್ ಅಂತ. ಇದರ ಅರ್ಥ ಮನುಷ್ಯ ಕೆಲಸ ಮಾಡ್ತಿರ್ಬೇಕು, ಇಲ್ಲ ಅಸೆಟ್ಸ್ ಕೆಲಸ ಮಾಡ್ತಾ ಇರ್ಬೇಕು. ನನ್ನ ಪ್ರಕಾರ ಅಸೆಟ್ಸ್ ಕೆಲಸ ಮಾಡಬೇಕು. ನಾನು ಕತ್ತಿರೋ ದುಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಬಟ್ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಸ್ಕೂಲಲ್ಲಿ, ಕಾಲೇಜ್ನಲ್ಲಿ, ಯೂನಿವರ್ಸಿಟಿನಲ್ಲಿ, ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲೂ ಹಣದ ಬಗ್ಗೆ ಪಾಠ ಇಲ್ಲ, ಎಲ್ಲೂ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಕೋರ್ಸ್ ಇಲ್ಲ, ಲೆಸನ್ಸ್ ಇಲ್ಲ. ನಿಮ್ಗೆ ಸ್ವತಃ ಆಸಕ್ತಿ ಇದ್ರೆ ನೀವು ಕಲ್ತ್ಕೊಳ್ತೀರಾ, ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಮನಿ ಮ್ಯಾನೇಜ್ಮೆಂಟ್ ಲೆಸನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಗೆ ಏನ್ ಹೇಳ್ಕೊಡ್ತಾರೆ, ಯು ಹ್ಯಾವ್ ಟು ಟೇಕ್ ಗುಡ್ ಮಾರ್ಕ್ಸ್, ರೈಟ್? ಸ್ಕೂಲಲ್ಲಿ ಬೇಕಿದ್ರೆ ಹೇಳ್ತಾರೆ, ಗೆಟ್ ಗುಡ್ ಮಾರ್ಕ್ಸ್, ನಿಮ್ಮ ಮಾರ್ಕ್ಸ್ ಕಾರ್ಡ್ ಚೆನ್ನಾಗಿ ಬರಲಿ, ಮತ್ತೆ ನಿಮ್ಗೆ ಒಳ್ಳೆ ಪಾಸ್ ಆಗುವ ಅಂತ ಹೇಳ್ಕೊಡ್ತಾರೆ. ಇದೇ ತರ ನಮಗೆ ಡಿಗ್ರಿ ವರ್ಗೂಗೆ ಪುಷ್ ಮಾಡ್ಕೊಂಡು ಬಿಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗಿ, ಒಳ್ಳೆ ಮಾರ್ಕ್ಸ್ ತೆಗಿ. ನಮ್ಮ ಪೇರೆಂಟ್ಸ್ ಉದ್ದೇಶ ಏನು ಗೊತ್ತಾ? ಒಂದೇ ಒಂದು ಉದ್ದೇಶ, ದೇ ವಾಂಟ್ ಯು ಟು ವರ್ಕ್ ಫಾರ್ ಒನ್ ಗುಡ್ ಕಂಪ್ನಿ. ಹೋಗಿ ಇನ್ಫೋಸಿಸ್ನಲ್ಲೋ ಅಥವಾ ವಿಪ್ರೋನಲ್ಲೋ ಅಥವಾ HCL ನಲ್ಲೋ ಅಥವಾ L&T ನಲ್ಲೋ ಅಥವಾ ಗವರ್ಮೆಂಟ್ ಕೆಲಸ, PWD ಅಥವಾ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಾಡುವ ಅನ್ನೋ ಮೈಂಡ್ ಸೆಟ್ ಇರುತ್ತೆ ಪೇರೆಂಟ್ಸ್ ಅಲ್ಲಿ. ಇದು ನಾನು ತಪ್ಪು ಅಂತ ಹೇಳಲ್ಲ, ಬಟ್ ಅದು ಎಲ್ಲೋ ಸಹ ನಿಮಗೆ ಎಲ್ಲೋ ಹಣ ಕೆಲಸ ಮಾಡಿ ಅಂತ ಹೇಳಿ ಯಾರು ಹೇಳ್ಕೊಡಲ್ಲ, ರೈಟ್? ನೀನೆಲ್ಲ ಬೆಳಿಬೇಕಾಗಿ ಕತ್ತೆ ತರ ಹಣನ ದುಡಿಸ್ಬೇಕು ಅಂತ ಯಾವ ಸ್ಕೂಲು, ಕಾಲೇಜು, ಇನ್ಸ್ಟಿಟ್ಯೂಷನ್ ಇದ್ರಿಗೂ ಹೇಳ್ಕೊಳ್ಳಿಕ್ಕೆ ಬರಲಿಲ್ಲ. ಅದಕ್ಕೆ ತುಂಬಾ ಜನ ಶ್ರೀಮಂತರು ಇವತ್ತು ಶಾಲಾ, ಕಾಲೇಜು ಅಥವಾ ಡಿಗ್ರಿ ಓದಿರೋರು ತುಂಬಾ ಜನ ಶ್ರೀಮಂತರಿದ್ದಾರೆ. ಹಾಗಂತ ನಾನು ಓದೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ರೈಟ್? ಬಟ್ my purpose is you should know how to make money work along with you ಕೆಲಸ ಮಾಡಿ, ನಿಮ್ಮ ಜೊತೆ ಲಕ್ಷ್ಮಿಯು ಕೆಲಸ ಮಾಡಿಸಿ. ಸರಸ್ವತಿ ಬಹಳ ಮುಖ್ಯ. ಸರಸ್ವತಿ ಮುಂದೆ ಇದ್ರೆ ಲಕ್ಷ್ಮಿ ಹಿಂದೆ ಬರ್ತಾಳೆ, ಅದ್ರ ಎರಡನೇ ಮಾತಿಲ್ಲ. ಸರಸ್ವತಿನೂ ಮುಖ್ಯ, ಲಕ್ಷ್ಮಿನೂ ಮುಖ್ಯ, ರೈಟ್? ಬಟ್ ಆದ್ರೆ ಲಕ್ಷ್ಮಿನ ಕೆಲಸ ಮಾಡಿಸೋದು ಒಂದು ಕಲೆ. ಬಟ್ ದಟ್ಸ್ ರೀಸನ್ ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಜನ, ರೈಟ್, ಇವತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹಾಕೋದು ನೋಡಿ. ಅದಕ್ಕೆ ಸಚಿನ್ ತೆಂಡೂಲ್ಕರ್, MS ಧೋನಿ, ರೋಹಿತ್ ಶರ್ಮಾ, ಅಜಿಂಕ್ಯ ರಹಾನೆ, ಇವನ್ ಪುನೀತ್ ರಾಜ್ಕುಮಾರ್ ಸಹ ನಮಗೆ ಕ್ಯಾಂಪೇನ್ ಮಾಡ್ತಾ ಇದ್ರು, ಮ್ಯೂಚುವಲ್ ಫಂಡ್ ಸರಿ ಕ್ಯಾಂಪೇನ್ ಅಂತ. 1979ರಿಂದ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಇದೆ, ಇಲ್ಲಿವರೆಗೂ ಇದೆ, ರೈಟ್? ಇದರಲ್ಲಿ ಸಿಕ್ಕಿರ್ತಕ್ಕಂಥ ರಿಟರ್ನ್ಸ್ ಯಾವ ಕ್ಲಾಸಲ್ಲೂ ಸಿಕ್ಕಿಲ್ಲ. ಆದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ. ನಾವೆಷ್ಟು ದೊಡ್ಡರು ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಫಾಸ್ಟ್ ಮನಿ ಹಿಂದೆ ಬಿದ್ದು ತುಂಬಾ ಜನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಿಮ್ಗೆ ಕೆಲವು ವಿಚಾರಗಳು ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗ್ಬೋದು. ನಮ್ಮ ದೇಶದಲ್ಲಿ ಸುಮಾರು 18 ಕೋಟಿ ಜನ ಕ್ರಿಪ್ಟೋ ಅಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ಇನ್ನು ರೆಗ್ಯುಲೇಷನ್ ಆಗಿಲ್ಲ. ನಮ್ಮ ದೇಶದಲ್ಲಿ, ರೈಟ್, ಸುಮಾರು ಕೋಟ್ಯಾಂತರ ಜನ ಬಿಟ್ ಕಾಯಿನ್ ಅಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ. ಮೊನ್ನೆ ವಜೀರೆಕ್ಸ್ ಅಂತ ಎಷ್ಟು ಮೋಸ ಆಯ್ತು ಜನಗಳಿಗೆ, ರೈಟ್? ಕುಟುಂಬದಲ್ಲಿ ಹೇಳಿರೋಲ್ಲ ಮೋಸ ಹೋಗ್ತಾರೆ. ಇದೇ ರೀತಿ ನಮ್ಮ ಜನರಲ್ಲಿ ಜನ ಚಿಟ್ ಫಂಡ್ ಅಲ್ಲಿ ದುಡ್ಡು ಮೋಸ ಹೋಗ್ತಾರೆ. ಇದೇ ರೀತಿ ನಮ್ಮ ಜನ ಕೋಆಪರೇಟಿವ್ ಸೊಸೈಟಿಯಲ್ಲಿ ಜನ ವಂಚಿತರಾಗ್ತಾರೆ.
ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಯಾ. ಪ್ರತಿ ವರ್ಷ 2,000 ಕಂಪನಿಗಳು ತಲೆ ಎತ್ತುತ್ತೆ. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕನ್ನಡದಲ್ಲಿ ಚೈನಿಂಗ್ ಸ್ಕೀಮ್ಸ್ ಅಂತೀವಿ ಅಥವಾ ಪಾನ್ಸಿ ಸ್ಕೀಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಜನ ದುಡ್ಡು ಕಳ್ಕೊಳ್ತಾನೆ ಇದ್ದಾರೆ, ಕೋಟ್ಯಾಂತರ ಜನ ದುಡ್ಡು ಕಳ್ಕೊಳ್ತಾರೆ, ರೈಟ್? ಇದೆಲ್ಲ ಇಂಡಿಯಾದಲ್ಲಿ ರೆಗ್ಯುಲೇಟ್ ಆಗಿಲ್ಲ. ಯಾಕೆ ದುಡ್ಡು ಕಳ್ಕೊಳ್ತಾರೆ ಅಂತ ಹೇಳಿದ್ರೆ, ರೈಟ್, ಫಾಸ್ಟ್ ಪೀಪಲ್ ವಾಂಟ್ ಫಾಸ್ಟ್ ಮನಿ, ಪೀಪಲ್ ವಾಂಟ್ ಇನ್ಸ್ಟೆಂಟ್ ಮನಿ. ದರ್ಶಿತರ ಇಲ್ಲಿ ಟೋಕನ್ ಕೊಡ್ತೀರಾ, ಇಲ್ಲಿ ಇಡ್ಲಿ ದೋಸೆ ಕೊಡ್ತಾರೆ, ಇಲ್ಲಿ ಟೋಕನ್ ಕೊಡ್ತೀರಾ, ಇಲ್ಲಿ ಕಾಫಿ ಕೊಡ್ತಾರೆ. ಪೀಪಲ್ ವಾಂಟ್ ಫಾಸ್ಟ್ ಮನಿ, ಫಾಸ್ಟ್ ಮನಿ. ಸೊ ಪೀಪಲ್ ವಾಂಟ್ ಫಾಸ್ಟ್ ಮನಿ, ದೇ ವಾಂಟ್ ಟು ಬಿಕಮ್ ರಿಚ್ ಫಾಸ್ಟ್. ಬಟ್ ನಾವೆಲ್ಲರಿಗೂ ವಾರನ್ ಬಫೆ ಎಕ್ಸಾಂಪಲ್ ಏನೋ ಎಲ್ಲರೂ ವಾರನ್ ಬಫೆ ಶ್ರೀಮಂತ ಅಂದ್ರೆ ವಾರನ್ ಬಫೆ ಎಕ್ಸಾಂಪಲ್ ತಗೊಳ್ತಾರೆ. ವಾರನ್ ಬಫೆಗೆ 100 ವರ್ಷ, 12ನೇ ವರ್ಷದ ಅವರು ಮಾರ್ಕೆಟಿಂಗ್ ದುಡ್ಡು ಹಾಕಕ್ಕೆ ಶುರು ಮಾಡ್ತಾರೆ, ರೈಟ್? 70-80 ವರ್ಷಗಳ ಸತತವಾದ ತುಡಿತ ಮತ್ತೆ ನಿರಂತರ ಪ್ರಯತ್ನ ಮತ್ತೆ ತಾಳ್ಮೆ, ರೈಟ್, ಇಂದ ಆ ವ್ಯಕ್ತಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ, ರೈಟ್? ಈವನ್ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಮುಖೇಶ್ ಅಂಬಾನಿ. ಅವ್ರ ತಂದೆ ಏನಾಗಿದ್ರು? ಧೀರುಭಾಯಿ ಅಂಬಾನಿ. ಸುಮಾರು 6 ಡಿಕೇಡ್ಸ್, 60 ವರ್ಷಗಳ ಇತಿಹಾಸ ಇದೆ. ಅವ್ರ ಮನೆ ತಮ್ಮ ಮಗಳ ಖರ್ಚು ಮಾಡಿದ್ದು, ಮದುವೆ ಖರ್ಚು ಮಾಡಿದ್ದು ದೊಡ್ಡ ಸುದ್ದಿ ಆಯಿತು, ರೈಟ್? ಅದ್ರ ನಿಜ ಹೇಳ್ತೀನಿ, ಎಷ್ಟೋ ಜನ ನಮ್ಮಲ್ಲಿ ಇರೋ ಜನ ಮಕ್ಕಳು ಮದುವೆ ಮಾಡ್ತಾರೆ, ಪಾಪ ಅವ್ರ ಆಸ್ತಿನೇ ಮಾಡಿಕೊಂಡು ಪಾಪರಾಗ್ಬಿಡ್ತಾರೆ. ಈತ ಬಹಳ ಬುದ್ಧಿವಂತ, ಈತ ಖರ್ಚು ಮಾಡಿ ಕೇವಲ 5% ಅಷ್ಟೇ ಮಾತ್ರ, ತನ್ನ ಆಸ್ತಿಯ 5% ದುಡ್ಡನ್ನ ಮಾತ್ರ ಮದುವೆ ಖರ್ಚು ಮಾಡಿದ್ರು. ಮುಖೇಶ್ ಅಂಬಾನಿ might be worth around 5 lakh crores. He spent 5,000 crores. It is not even 2-3%. ಒಬ್ಬ 5 ಲಕ್ಷ ಕೋಟಿ ಇರೋರ ಹತ್ರ 5,000 ಕೋಟಿ ಯಾವ ಲೆಕ್ಕ? It is 1% of his wealth he spent on daughter's marriage. ಅದು ಈ ದೇಶ ಎಲ್ಲ ಸುದ್ದಿ ಆಯ್ತು, ಎಲ್ಲ ಮೀಡಿಯಾ ಅದನ್ನೇ ತೋರಿಸ್ತಾರೆ, ರೈಟ್? ಏನು ಅಪರಾಧ ಅಲ್ಲ ಅದರಲ್ಲಿ, ರೈಟ್? ಸಿ, ರಾಂಗ್ ಮೈಂಡ್ ಸೆಟ್ಸ್ ಹೋಗ್ಬೇಕು. ನಮ್ಮಲ್ಲಿ ಇನ್ನೊಂದಿದೆ, ನಾವು ಯಾಕೆ ಲಕ್ಷ್ಮಿನ ಅಟ್ರಾಕ್ಟ್ ಮಾಡೋದಿಲ್ಲ ಅಂದ್ರೆ, ಒಂದು ನಾನು ಕಾರಣಗಳು ಕೊಟ್ಟೆ, ವಿ ಡು ರಾಂಗ್ ಇನ್ವೆಸ್ಟ್ಮೆಂಟ್ಸ್. ರೈಟ್ ಇನ್ವೆಸ್ಟ್ಮೆಂಟ್ಸ್ ಏನೋ ಒಂದು ಮೆಚುರಿಟಿನೇ ಇಲ್ಲ ನಮ್ಮಲ್ಲಿ, ಆ ಒಂದು ಇದೇ ಇಲ್ಲ, ಮನಸ್ಥಿತಿನೇ ಇಲ್ಲ ನಮ್ಮಲ್ಲಿ. ಶ್ರೀಮಂತಿಕೆ ಅಂದ್ರೆ ಕೆಟ್ಟ ಮನೋಭಾವ ಇದೆ. ಶ್ರೀಮಂತರು ಅಂತ ಹೇಳಿದ್ರೆ ಇವ್ರು ಎಲ್ಲೋ ಒಂದ್ ಕಡೆ ದಗಲ್ಬಾಜಿ ಕೆಲಸ ಮಾಡಿರ್ತಾರೆ, ಯಾರಾದ್ರೂ ತಲೆ ಹೊಡೆದಿರ್ತಾರೆ, ಮೋಸ ಮಾಡಿರ್ತಾರೆ, ಅಥವಾ ಇವರು ಇನ್ನೊಬ್ರು ಕಿತ್ಕೊಂಡಿರ್ತಾರೆ, ಅಥವಾ ರಾಜಕಾರಣಿ ಆಗಿರ್ತಾರೆ. ಇಂಥ ಒಂದು ರಾಂಗ್ ಮೈಂಡ್ ಸೆಟ್ಸ್ ಎಲ್ಲ ಇದೆ. ಬಟ್ ಸಾಕಷ್ಟು ಒಳ್ಳೆ ಉದಾಹರಣೆಗಳಿದೆ, ಒಳ್ಳೆಯವರ ದುಡ್ಡಿರ್ಲಿಕ್ಕೆ. ಕರ್ನಾಟಕದಲ್ಲಿ ಎಂತೆಂಥ ಒಳ್ಳೆ ಉದಾಹರಣೆಗಳಿದೆ. ರೈಟ್ ಪೀಪಲ್ ಹ್ಯಾವ್ ರೈಟ್ ಮನಿ. ಉತ್ತರ ಕರ್ನಾಟಕದ ವಿಜಯಶಂಕರೇಶ್ವರ್, ರೈಟ್, ಹೇಗೆ ಎಂತ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ, ಸುಧಾಮೂರ್ತಿ, ಕಿರಣ್ ಮಜುಮ್ದಾರ್ ಶಾ, ಶಿವನಾದಿರ್ ಕಂಪನಿ ಇದೆ ಇಲ್ಲಿ, ಅಂತರ್ಗೀಲಕ್ಕೆ ಇದ್ದಾರೆ. ಎಂತೆಂಥ ಜನ, ಎಂಥ ಅಗರ್ಭ ಶ್ರೀಮಂತರಿದ್ದಾರೆ. ಎಷ್ಟು ಜನ ಬೆಂಗಳೂರಿನಲ್ಲಿ, ಬೆಂಗಳೂರು ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬಿಲಿನಿಯರ್ಸ್. ಒಂದು ಐಡಿಯಾ ಕೋಟ್ಯಾಂತರ ಮಾಡುತ್ತೆ. ಬೆಂಗಳೂರು ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಯೂನಿಕಾರ್ನ್ಸ್ ಅಂತ. ಯಾರಿಗಾದ್ರೂ ಐಡಿಯಾ ಇದೆ ಯೂನಿಕಾರ್ನ್ ಅಂದ್ರೆ? ಯೂನಿಕಾರ್ನ್ ಅಂದ್ರೆ ಒಂದು ಐಡಿಯಾ, ಆ ಐಡಿಯಾಯಿಂದ $1 billion ವ್ಯಾಲ್ಯೂಯೇಷನ್ ಆಗ್ತೀರಾ ನೀವು. ಎಷ್ಟು ಜನ ಸ್ವಿಗ್ಗಿ ಯೂಸ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ? ಸ್ವಿಗ್ಗಿ ಝೊಮ್ಯಾಟೊ ಯಾವ್ದಾದ್ರು ಯೂಸ್ ಮಾಡಿದ್ದೀರಾ? ಸ್ವಿಗ್ಗಿ ಝೊಮ್ಯಾಟೊ ಬೆಂಗಳೂರಲ್ಲಿ ಯಾವ್ದೇ ಗೊತ್ತಿರುತ್ತೆ, ಸ್ವಿಗ್ಗಿ ಝೊಮ್ಯಾಟೊ, ರೈಟ್? ಹೆಚ್ಚು ಜನ ಓಲಾ ಗೊತ್ತು, ಊಬರ್ ಗೊತ್ತು. ಓಲಾ ಊಬರ್ ಎಲ್ಲರಿಗೂ ಗೊತ್ತಲ್ಲ. ಸ್ವಿಗ್ಗಿ ಝೊಮ್ಯಾಟೊ, ಬೆಂಗಳೂರಲ್ಲಿ ಬ್ಲಿಂಕಿಟ್ ಅಂತ ಕಂಪನಿ ಗೊತ್ತಾ? ನೋಡಿ, ಇವೆಲ್ಲ ಒಂದು ಐಡಿಯಾ. ಪಡ್ಡೆ ಹುಡುಗರು ನೋಡಿ ಕೂತಿರಲ್ಲ ಅಂತ ಹುಡುಗರು, ಪಡ್ಡೆ ಹುಡುಗರು ಕಾಫಿ ಡೇನಲ್ಲಿ ಕುತ್ಕೊಂಡು ಒಂದು ಐಡಿಯಾ ಒಪ್ಸ್ಕೊಳ್ತಾರೆ. ಇವತ್ತು ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ಊಟ ಬೇಕು, ಮನೆ ಊಟನೇ ಬೇಕು, ಕಷ್ಟ ತರಿಸ್ಕೊಳ್ಳೋದು, ದೂರ ಇರೋದು 20 ಕಿಲೋಮೀಟರ್ ದೂರ ಇರ್ತೀನಿ. ಅದಕ್ಕೊಂದು ಐಡಿಯಾ ಒಪ್ಸ್ಕೊಳ್ಳೋದು. ಏನಪ್ಪ ಐಡಿಯಾ ಅಂದರೆ ಡನ್ಸೋ ಮಾಡೋಗ್ತಾರೆ. ಈಗ ಏನಾದ್ರು ಕಳಿಸ್ಬೇಕು ಅಂತ ಹೇಳಿದ್ರೆ, ಏನಾದ್ರು ಕಳಿಸ್ಬೇಕು, ಎಲ್ಲಾದ್ರೂ ಕಳಿಸ್ಬೇಕಂದ್ರೆ ಡನ್ಸೋ ಮಾಡುವಂತ. ಏನ್ ಡನ್ಸೋ ಮಾಡುವಂದ್ರೆ, ರೈಟ್, ಸೆಂಟ್ ಪಾರ್ಸಲ್, ಎನಿಥಿಂಗ್, ಫ್ಲವರ್, ಫುಡ್, ಪಾಕೆಟ್ಸ್, ಐಟಮ್, ಕವರ್, ಎನಿಥಿಂಗ್ ಯು ಕ್ಯಾನ್ ಸೆಂಡ್ ಇನ್ ಡನ್ಸೋ. ನೀವು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗೆ ಬೆಳಗ್ಗೆ ನಿಮ್ಮ ಶ್ರೀಮತಿ ಅಡುಗೆ ಮಾಡ್ತಿರ್ತಾರೆ, ಅವ್ರಿಗೆ ಒಂದೇನೋ ಒಂದು ಸೊಪ್ಪಿಲ್ಲ, ಸ್ಪಿನಾಚ್ ಇಂಗ್ಲಿಷ್ನಲ್ಲಿ ಒಂದು ಸೊಪ್ಪಿಲ್ಲ, ಚೆಕ್ ಅಂತ 5 ನಿಮಿಷಕ್ಕೆ ಮನೆಗೆ ಬಂದ್ಬಿಡುತ್ತೆ. ಬ್ಲಿಂಕಿಟ್, ಇನ್ಸ್ಟಾಕಾರ್ಟ್. ನಮ್ಮಲ್ಲಿ ಪ್ರತಿದಿನ ಇದೆ ಕತೆ, ರೈಟ್? ಪ್ರತಿದಿನ ಬ್ಲಿಂಕಿಟ್ ಏನೋ ಒಂದು ಬರ್ತಿರ್ತಾರೆ, ಕೊತ್ತಂಬರಿ ಬರ್ತಿರ್ತಾರೆ, ಪುದೀನ ಬರ್ತಿರ್ತಾರೆ, ಚೆಕ್ ಅಂತ ನಮ್ಮ ವೈಫ್ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ, ಬ್ಲಿಂಕಿಟ್ ಹೋಗ್ತಾರೆ, 1 ಸೆಕೆಂಡ್ 10 ನಿಮಿಷಕ್ಕೆ ಬಂದ್ಬಿಟ್ಟಿರುತ್ತೆ, ರವೆಯಿಂದ ರವೆ ಬಂದ್ಬಿಟ್ಟಿರುತ್ತೆ. ಈ ಕಂಪ್ನಿಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತವೆ. ಬಿಕಾಸ್ ದಿಸ್ ಇಸ್ ಜಸ್ಟ್ ಎನ್ ಐಡಿಯಾ. ಒಂದು ಐಡಿಯಾ ಕೋಟ್ಯಾಂತರ ರೂಪಾಯಿ ತಂದು ಕೊಡ್ತು ಆ ವ್ಯಕ್ತಿಗಳಿಗೆ. ಇವರ ವಯಸ್ಸೆಲ್ಲ ಎಷ್ಟು? 25-30. ಓಲಾ ಸಂಸ್ಥಾಪಕರು, ಯೂಬರ್ ಸಂಸ್ಥಾಪಕರು, ಓಯೋ ಅಂತ ಹೋಟೆಲ್ ಮಾಡಿದ್ದಾರೆ. ಎಲ್ಲ ಕಡೆ ಓಯೋ ಅಂತ, ಯಾವುದೇ ಊರಿಗೆ ಆಗಿರ್ಬೋದು, ನಿಮ್ಮಲ್ಲಿ ಓಯೋ. ಸೊ
ಇವ್ರ ಮೌಲ್ಯ ಎಷ್ಟು ಗೊತ್ತಾ? 8,000 ಕೋಟಿ, 8,500 ಕೋಟಿ, $1 ಬಿಲಿಯನ್. ನೋಡಿ, ಲಿಪ್ಸ್ಟಿಕ್ ಹಚ್ಕೊಳ್ತಾರಲ್ಲ ಇಲ್ಲಿ ಹೆಣ್ಮಕ್ಳು, ಲಿಪ್ಸ್ಟಿಕ್, ಕಾಸ್ಮೆಟಿಕ್ಸ್, ನೇಲ್ ಪಾಲಿಶ್. ನೈಕಾ ಅಂತ ಒಂದು ಹೆಣ್ಮಗು, ನೈಕಾ ಅಂತ ಒಂದು ಕಂಪ್ನಿ, ಪಲ್ಗುಣಿ ನಯರ್ ಅಂತ, ಶೀಘ್ರ ಎಷ್ಟು ಗೊತ್ತಂದ್ರೆ ಹೊರತು 30,000 ಕೋಟಿ ಬೆಳೆ ಮಾಡ್ತಾಳೆ ಅಮ್ಮ. ಏನ್ ಕೆಲಸ ಮಾಡೋದು? ಲಿಪ್ಸ್ಟಿಕ್ ಪ್ರಮೋಟ್ ಮಾಡಿದ್ದು. ಬೆಂಗಳೂರಲ್ಲಿ ಇನ್ನೊಂದು ಕಂಪ್ನಿ ತಲೆ ಎತ್ತಿತ್ತು, ಎಲ್ಲರಿಗೂ ಗೊತ್ತಿದೆ. ಶೇರ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಝೀರೋಡಾ ಅಂತ ಕಂಪ್ನಿ ಕೇಳಿದ್ದೀರಾ? ಝೀರೋಡಾ ಅಂತ ಯಾರಾದ್ರೂ ಕಂಪ್ನಿ ಕೇಳಿದ್ದೀರಾ? ನೀವು ತುಂಬಾ ಇದೆ ಇದ್ದೀರಾ ಸರ್. ಮತ್ತೆ ಝೀರೋಡಾ ಅನ್ನೋ ಹೆಸರು ಕಂಪ್ನಿ ಕೇಳಿಲ್ಲ. ಅಂದ್ರೆ ಬೆಂಗಳೂರಿನ ಈ ಹುಡುಗರು 30 ವರ್ಷದ ಪಡ್ಡೆ ಹುಡುಗರು ರೈಟ್ ಈ ಕಂಪ್ನಿ ಊಟ ಹಾಕ್ತಾರೆ. ಡಿಮ್ಯಾಟ್ ಕಂಪ್ನಿ ಇದು, ಫ್ರೀಯಾಗಿ ಡಿಮ್ಯಾಟ್ ಕೊಡ್ತೀವಿ ಅಂತ. ಇವ್ರ ಬೆಲೆ ಇವತ್ತು ಉತ್ತರ ಕರ್ನಾಟಕದವರು ನೀವು ತಿಳ್ಕೊಂಡಿರ್ಬೇಕು, 40,000 ಕೋಟಿ ಬೆಲೆ ಮಾಡ್ತಾರೆ. ಚಿಕ್ಕ ಹುಡುಗರು ಸರ್, 32 years. 32 years, their worth is around 30,000. ಈಗೆಲ್ಲ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಎರಡೂ ಇದೆ, ತುಂಬಾ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇಟ್ ಈಸ್ ಅಪ್ ಟು ಯು ವಾಟ್ ಯು ವಾಂಟ್. ಸಿ, ಒಂದು ಇವತ್ತು ಇಫ್ ಯು ಆರ್ ನಾಟ್ ಮಾಹಿತಿನ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಬಿಡ್ತೀರಾ ಸರ್. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕೈಯಲ್ಲಿ ಎಲ್ಲ ಇದೆ, ಪ್ರಪಂಚನೇ ಇದೆ. ಇಂಡಿಯಾ ಬದಲಾಗ್ತಾ ಇರೋದಕ್ಕೆ ಕಾರಣನೇ ಮೊಬೈಲ್. ಡಿಜಿಟಲ್ ವರ್ಲ್ಡ್ ಅಂತ ಹೇಳ್ತೀವಿ. ಡಿಜಿಟಲ್ ವರ್ಲ್ಡ್ ಇದೆ. ಒಂದು ಮಾಹಿತಿ, ಇನ್ನೊಂದು ವಾಚ್ಯಾಗ್ತಿರುತ್ತೆ. ಸೊ ಹೆಂಗೆ ಯೂಟ್ಯೂಬ್ ನಲ್ಲಿ ಎಷ್ಟು ಡಾಕ್ಟರ್ ಬ್ರೋ ಗೊತ್ತು? ಡಾಕ್ಟರ್ ಬ್ರೋ 25 ವರ್ಷ ಸರ್. ಎಷ್ಟು ಗೊತ್ತು ಅವ್ರಿಗೆ ಪ್ರತಿ ತಿಂಗಳು ದುಡಿಮೆ? 25 ಲಕ್ಷ ಮೈ ಫ್ರೆಂಡ್. 25 lakh rupees. 24 ವರ್ಷದೊಳಗ ಡಾಕ್ಟರ್ ಬ್ರೋ ಈ ಅರ್ನ್ಸ್ 25 lakhs. ಕಲಾ ಮಾಧ್ಯಮ ಯಾರಿಗೆ ಗೊತ್ತು? ಕಲಾ ಮಾಧ್ಯಮ 20 ಲಕ್ಷ ದುಡಿಮೆ. ಪಾಸ್ಪೋರ್ಟ್, ಇಬ್ಬರು ಗಂಡ ಹೆಂಡತಿ ಪಾಸ್ಪೋರ್ಟ್ ಅಂತಂದು, ಫ್ಲೈಟ್ ಪಾಸ್ಪೋರ್ಟ್ ಅಂತಂದು ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಬೇರೆ ದೇಶಗಳಲ್ಲಿ ತೋರಿಸ್ಕೊಂಡು ಬರ್ತಾ ಇರ್ತಾರೆ. 15 ಲಕ್ಷ ಮಾಸಿಕ ರೊಕ್ಕ. ಸೊ ನಿಮಗೆ ನನ್ನ ಮಟ್ಟಿಗೆ ಸಾಕಷ್ಟು ಜನಕ್ಕೆ ನಿಮಗೆ ತುಂಬಾ ಮಾಹಿತಿ ಕೊಡ್ತಾ ಇದೆ ರೈಟ್. ನೀವೆಲ್ಲೋ ಕೆಲವು ವಿಚಾರದಲ್ಲಿ ತುಂಬಾ ಇದೆ ಇದೆಯಲ್ಲ. ಸೊ ಯು ನೀಡ್ ಟು ಡೆಫಿನೆಟ್ಲಿ ಫೈನಾನ್ಸ್ ನ ಮುಂದೆ ಬರಬೇಕು ಅಂತ ಹೇಳಿದ್ರೆ ಒಬ್ಬ ಅಡ್ವೈಸರ್ ಅಥವಾ ನುರಿತ ಆರ್ಥಿಕ ತಜ್ಞರನ್ನ ನೀವು ಭೇಟಿ ಮಾಡಲೇಬೇಕು. ನಿಮ್ಮ ಹಣ ಬೆಳೆಸೋದನ್ನು ಕಲ್ತ್ಕೊಳ್ಳೇಬೇಕು. ಬಿಕಾಸ್ ಸಿಂಪಲ್ ಆಗಿ ಹೇಳ್ತೀನಿ, ನಾನು ಒಂದು 5 ನಿಮಿಷ ಮಾತಾಡೋದು ಸರ್. Thank you. Yeah. So we will go to the next slide. Simple ಆಗಿ ಒಂದೆರಡು ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇನ್ನೊಂದು ಯಾ ನೋಡಿ, ನಿಮಗೆ ತೆರೆ ಮೇಲೆ ಒಂದು ಒಳ್ಳೆ ಪಿಕ್ಚರ್ ಇದೆ ರೈಟ್. ನಮ್ಮ ಪ್ರಪಂಚದಲ್ಲಿ 5 ಥರ ಇನ್ಕಮ್ ಇದೆ. ಆ 5 ಥರ ಇನ್ಕಮ್ ಬಗ್ಗೆ 2 ನಿಮಿಷ ಮಾತಾಡ್ತೀನಿ. ಮೈ ವಾಯ್ಸ್ ಇಸ್ ಕ್ಲಿಯರ್ ಅಲ್ಲ? ಎಸ್. ಫಸ್ಟ್ ಅಸೆಟ್ ಕ್ಲಾಸ್ ಅಂತ ಕರಿತೀವಿ. ಇದು ಈಕ್ವಿಟಿ. ಈಕ್ವಿಟಿ ಅಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ದೇಶದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಗೊತ್ತು ಅಲ್ವಾ? ಎಲ್ಲರೂ ಕೈ ಎತ್ತಿದೆ ಶೇರ್ ಮಾರ್ಕೆಟ್ ಅಲ್ಲಿ ಗೊತ್ತಿದೆ. ಸೊ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಜನರಲ್ಲಿ ಫಸ್ಟ್ ಬರೋದು ತಪ್ಪು ಕಲ್ಪನೆ, ಜೂಜಾಟ ರೈಟ್. ಇಲ್ಲಿಂದ ದುಡ್ಡು ಕಳ್ಕೊಂಡಿರೋ ಬಗ್ಗೆನೇ ಫಸ್ಟ್ ಬರೋದು. ನಮ್ಮ ದೇಶದಲ್ಲಿ ಸುಮಾರು 5,000 ಕಂಪನಿ ಇದೆ, ಲಿಸ್ಟೆಡ್ ಕಂಪನೀಸ್ ಅಂತ. ನೋಡಿ, ಇನ್ಫೋಸಿಸ್ ಇದೆಯಲ್ಲ, ಇದು ಲಿಸ್ಟೆಡ್ ಕಂಪನಿ. L&T ಗೊತ್ತಲ್ಲ? ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನೀವು ಆಕ್ಚುಲಿ ಕಂಪ್ನಿಗಳನ್ನ ಬಳಸ್ತಾ ಇದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಮಾಹಿತಿ ಕೊರತೆ ಇದೆ. ಉದಾಹರಣೆಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ಟಾಯ್ಲೆಟ್ ಹೋಗ್ತೀರಾ ಅಲ್ವಾ? ಅಲ್ಲಿ ಹಲ್ಲುಜ್ಬೇಕಾದ್ರೆ ನೀವು ಬಳಸೋದು ಪತಂಜಲಿ, ಡಾಬರ್ ಅಥವಾ ಹಿಂದೂಸ್ತಾನ್ ಯೂನಿಲಿವರ್ ಪ್ರಾಡಕ್ಟ್ಸ್, ಕೋಲ್ಗೇಟ್ ಪಾಲ್ಮೋಲಿವ್ ಅಲ್ವಾ? ಕರೆಕ್ಟ್ ಅಲ್ವಾ? ಇದನ್ನ ಬಳಸ್ತೀರಾ. ಕ್ಲೋಸರ್, ಇದೆಲ್ಲ ಒಂದು ಕಂಪನಿ. ತಲಾಂತರಗಳಿಂದ ಬಂದಿದೆ. ನೀವು ಟಾಯ್ಲೆಟ್ ಇಂದ ಹೊರಗೆ ಬರ್ತೀರಾ, ಡ್ರೆಸ್ಸಿಂಗ್ ರೂಮ್ಗೆ ಸರ್ ವೈಟ್ ಶರ್ಟ್ ಹಾಕಿದ್ದಾರೆ, ನಾನು ಹಾಕಿದ್ದೀನಿ. ಸೊ ಇಲ್ಲಿ ಯೂಶಲಿ ನಾವು ಇವತ್ತು ರಾಮರಾಜು ಅಥವಾ ಜಾಕಿ ಅಥವಾ ವ್ಯಾನ್ ಹುಸೇನು, ಲೂಯಿಸ್ ಫಿಲಿಪ್ಪು, ಪೀಟರ್ ಇಂಗ್ಲೆಂಡು, ಟ್ರೆಂಡ್ಸ್ ಗೊತ್ತಲ್ಲ? ಆಮೇಲೆ ವೆಸ್ಟ್ ಸೈಡ್ ಗೊತ್ತಲ್ವಾ? ವೆಸ್ಟ್ ಸೈಡ್ ಅಥವಾ ಪ್ಯಾಂಟಲೂನ್ಸ್ ಗೊತ್ತಲ್ವಾ? ಕೇಳಿದಿರಲ್ಲ ಹೆಸರು? ಇದೆಲ್ಲ ಈ ಕಂಪನಿಗಳಲ್ಲಿ ಯಾರು ಗೊತ್ತಾ ಮಾಲೀಕರು? ಆದಿತ್ಯ ಬಿರ್ಲಾ, ವ್ಯಾನ್ ಹುಸೇನ್, ಲೂಯಿ ಫಿಲಿಪ್, ಪೀಟರ್ ಇಂಗ್ಲೆಂಡ್, ಪ್ಯಾಂಟಲೂನ್ಸ್ ಎಲ್ಲ ಆದಿತ್ಯ ಬಿರ್ಲಾ ಕಂಪನಿ. ವೆಸ್ಟ್ ಸೈಡ್ ಹೆಣ್ಮಕ್ಳು ಹೋಗ್ತಿರಲ್ಲ, ವೆಸ್ಟ್ ಸೈಡ್ ಟಾಟಾ ಅವರು, ವೆಸ್ಟ್ ಸೈಡ್ ಬಂದು ಟಾಟಾ ಅವರು. ಜಾಕಿ ಆಲ್ಸೋ ಇಸ್ ಒನ್ ಬ್ರ್ಯಾಂಡ್. ಸೊ ಈ ಇಂಥ ಬಟ್ಟೆಗಳನ್ನ ನಾವು ಖರೀದಿ ಮಾಡ್ತೀವಿ. ಸೇಮ್ ಥಿಂಗ್ ಇವನ್ ಜ್ಯುವೆಲರಿ.